ಇನ್ನು ಕರ್ನಾಟಕದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗ್ಬಿಟ್ಟಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡಿತ್ತು. ಸದ್ಯ ನಮ್ಮ ವರದಿಯಿಂದ ಸಚಿವರು ಈಗ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾವ ಸಚಿವರು ಬನ್ನಿ ನೋಡೋಣ. ಜಟಾಪಟಿ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಜೋರಾಗ್ತಾನೆ ಸಾಗ್ತಿದೆ. ಕರುನಾಡಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿಬಿಟ್ಟಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಅತ್ಯಂತ ಖಂಡನೀಯ. ಮಂತ್ರಾಲಯ ಡಾಕ್ಟರ್ ಸುಬುಧೇಂದ್ರ ಶ್ರೀ ಆಕ್ರೋಶ. ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ಯಾವುದೇ ಸಮಾಜದ ಬಗ್ಗೆ, ಯಾವುದೇ ಧರ್ಮದ ಬಗ್ಗೆ, ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರತಕ್ಕಂತಹದ್ದು. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡ. ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕಿಸಿಕೊಡಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೀದರ್, ಶಿವಮೊಗ್ಗ, ಸಾಗರ, ಧಾರವಾಡದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬೆಚ್ಚಿಸಿದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತ ಸಚಿವ ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ನಿವಾಸಕ್ಕೆ ಭೇಟಿ ನೀಡಿದರು. ಭಾಲ್ಕಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಚಿವ್ರತ್ಗೆ ಸಿಇಟಿ ರ್ಯಾಂಕಿಂಗ್ ಕೊಡಿಸುವುದಾಗಿ ಭರವಸೆ ನೀಡಿದರು. ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವ್ರತ್ಗೆ ಹೇಳಿದೆ. ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ BKIT ಕಾಲೇಜ್ ಇದೆ, ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ನನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಕಮೆಂಟ್ಗೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಂಟ್ಗೆ ಬರೆದ್ರೆ ಇವತ್ತು ನಮ್ಮಿಂದ ಏನ್ ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಸುಚಿವ್ರತ್ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಬಹಳ ಖುಷಿ ಆಗೈತ್ರಿ. ರಿಪಬ್ಲಿಕ್ ಕನ್ನಡದವ್ರು ಕವರ್ ಮಾಡಿದ ಸಲುವಾಗಿ ನಮಗ ನ್ಯಾಯ ಸಿಕ್ತ್ರಿ. ಅಲ್ಲಿ ಅಮಾನತ್ನು ಮಾಡಿದ್ರು, ಅದೇ ಅವ್ರು ಎಷ್ಟು ಸತಾಯಿಸ್ಯಾರ ಇವನಿಗೆ ಅಷ್ಟು ಫಲ ಸಿಕ್ಕ್ಯದ ಅಂತೇಳಿರಿ. ಶಿವಮೊಗ್ಗದಲ್ಲಿ ಸಿಇಟಿ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಯ ಜನಿವಾರ ಬಿಚ್ಚಿಸಿದ ಪ್ರಕರಣ ಸಂಬಂಧ 2ನೇ ಎಫ್ಐಆರ್ ದಾಖಲಾಗಿದೆ. ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಪರೀಕ್ಷಾ ಕೇಂದ್ರದ ಫ್ರಂಟ್ ಗೇಟ್ ಆಫೀಸರ್ ಮೇಲೆ ಎಫ್ಐಆರ್ ಜಡಿಯಲಾಗಿದೆ. ಬೀದರ್ನಲ್ಲಿ ಜನಿವಾರ ಧರಿಸಿದ ವಿದ್ಯಾರ್ಥಿಯನ್ನ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡದ ಪ್ರಿನ್ಸಿಪಲ್ ಹಾಗೂ ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ. ಕಾಲೇಜು ಪ್ರಿನ್ಸಿಪಲ್ ಚಂದ್ರಶೇಖರ್ ಬಿರಾಧಾರ, ಸಿಬ್ಬಂದಿ ಸತೀಶ್ ಪವಾರ ಸಸ್ಪೆಂಡ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್. ಇನ್ನು ಕರ್ನಾಟಕದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗ್ಬಿಟ್ಟಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡಿತ್ತು. ಸದ್ಯ ನಮ್ಮ ವರದಿಯಿಂದ ಸಚಿವರು ಈಗ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾವ ಸಚಿವರು ಬನ್ನಿ ನೋಡೋಣ. ಜಟಾಪಟಿ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಜೋರಾಗ್ತಾನೆ ಸಾಗ್ತಿದೆ. ಕರುನಾಡಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿಬಿಟ್ಟಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಅತ್ಯಂತ ಖಂಡನೀಯ. ಮಂತ್ರಾಲಯ ಡಾಕ್ಟರ್ ಸುಬುಧೇಂದ್ರ ಶ್ರೀ ಆಕ್ರೋಶ. ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ಯಾವುದೇ ಸಮಾಜದ ಬಗ್ಗೆ, ಯಾವುದೇ ಧರ್ಮದ ಬಗ್ಗೆ, ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರತಕ್ಕಂತಹದ್ದು. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡ. ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕಿಸಿಕೊಡಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೀದರ್, ಶಿವಮೊಗ್ಗ, ಸಾಗರ, ಧಾರವಾಡದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬೆಚ್ಚಿಸಿದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತ ಸಚಿವ ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ನಿವಾಸಕ್ಕೆ ಭೇಟಿ ನೀಡಿದರು. ಭಾಲ್ಕಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಚಿವ್ರತ್ಗೆ ಸಿಇಟಿ ರ್ಯಾಂಕಿಂಗ್ ಕೊಡಿಸುವುದಾಗಿ ಭರವಸೆ ನೀಡಿದರು.
ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವ್ರತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ BKIT ಕಾಲೇಜ್ ಇದೆ, ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ನಿನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಕಮೆಡ್ಕೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಡ್ಕೆ ಬರೆದ್ರೆ ಇವತ್ತು ನಮ್ಮಿಂದ ಏನ್ ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಶುಚಿವ್ರತ್ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಬಹಳ ಖುಷಿ ಆಗಿದ್ರಿ ರಿಪಬ್ಲಿಕ್ ಕನ್ನಡದವ್ರು ಕವರ್ ಮಾಡಿದ ಸಲಗಿ ನಮಗ ನ್ಯಾಯ ಸಿಕ್ತ್ರಿ. ಅಲ್ಲಿ ಅಮಾನತ್ನು ಮಾಡಿದ್ರು, ಅದೇ ಅವ್ರು ಎಷ್ಟು ಸತಾಯಿಸ್ಯಾರ ಇವನಿಗೆ ಅಷ್ಟು ಫಲ ಸಿಕ್ಕ್ಯದಂತೇಳಿರಿ. ಶಿವಮೊಗ್ಗದಲ್ಲಿ ಸಿಇಟಿ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಯ ಜನಿವಾರ ಬಿಚ್ಚಿಸಿದ ಪ್ರಕರಣ ಸಂಬಂಧ 2ನೇ ಎಫ್ಐಆರ್ ದಾಖಲಾಗಿದೆ. ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಪರೀಕ್ಷಾ ಕೇಂದ್ರದ ಫ್ರಂಟ್ ಗೇಟ್ ಆಫೀಸರ್ ಮೇಲೆ ಎಫ್ಐಆರ್ ಜಡಿಯಲಾಗಿದೆ. ಬೀದರ್ನಲ್ಲಿ ಜನಿವಾರ ಧರಿಸಿದ ವಿದ್ಯಾರ್ಥಿಯನ್ನ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಿದ ಪ್ರಿನ್ಸಿಪಲ್ ಹಾಗೂ ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ. ಕಾಲೇಜು ಪ್ರಿನ್ಸಿಪಲ್ ಚಂದ್ರಶೇಖರ್ ಬಿರಾಧಾರ, ಸಿಬ್ಬಂದಿ ಸತೀಶ್ ಪವಾರ ಸಸ್ಪೆಂಡ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್. ಕರ್ನಾಟಕದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗ್ಬಿಟ್ಟಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡಿತ್ತು. ಸದ್ಯ ನಮ್ಮ ವರದಿಯಿಂದ ಸಚಿವರು ಈಗ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾವ ಸಚಿವರು ಬನ್ನಿ ನೋಡೋಣ. ಜಟಾಪಟಿ. ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಜೋರಾಗ್ತಾನೆ ಸಾಗ್ತಿದೆ. ಕರುನಾಡಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿಬಿಟ್ಟಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಅತ್ಯಂತ ಖಂಡನೀಯ. ಮಂತ್ರಾಲಯ ಡಾಕ್ಟರ್ ಸುಬುಧೇಂದ್ರ ಶ್ರೀ ಆಕ್ರೋಶ. ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ಯಾವುದೇ ಸಮಾಜದ ಬಗ್ಗೆ, ಯಾವುದೇ ಧರ್ಮದ ಬಗ್ಗೆ, ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರತಕ್ಕಂತಹದ್ದು. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡ. ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕಿಸಿಕೊಡ್ಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ನಿಮಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೀದರ್, ಶಿವಮೊಗ್ಗ, ಸಾಗರ, ಧಾರವಾಡದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬೆಚ್ಚಿಸಿದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತ ಸಚಿವ ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಶುಚಿವ್ರತ್ ಕುಲಕರ್ಣಿ ನಿವಾಸಕ್ಕೆ ಭೇಟಿ ನೀಡಿದರು. ಬಾಲ್ಕಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶುಚಿವ್ರತ್ಗೆ ಸಿಇಟಿ ರ್ಯಾಂಕಿಂಗ್ ಕೊಡಿಸುವುದಾಗಿ ಭರವಸೆ ನೀಡಿದರು. ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವ್ರತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ BKIT ಕಾಲೇಜ್ ಇದೆ, ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚ್ ಅಲ್ಲಿ ಫ್ರೀ ಆಗಿ ನಿನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಕಮೆಡ್ಕೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಡ್ಕೆ ಬರೆದ್ರೆ ಇವತ್ತು ನಮ್ಮಿಂದ ಏನ್ ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಶುಚಿವ್ರತ್ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಬಹಳ ಖುಷಿ ಆಗಿದ್ರಿ ರಿಪಬ್ಲಿಕ್ ಕನ್ನಡದವ್ರು ಕವರ್ ಮಾಡಿದ ಸಲಗಿ ನಮಗ ನ್ಯಾಯ ಸಿಕ್ತ್ರಿ. ಅಲ್ಲಿ ಅಮಾನತ್ನು ಮಾಡಿದ್ರು, ಅದೇ ಅವ್ರು ಎಷ್ಟು ಸತಾಯಿಸ್ಯಾರ ಇವನಿಗೆ ಅಷ್ಟು ಫಲ ಸಿಕ್ಕ್ಯದಂತೇಳಿರಿ. ಶಿವಮೊಗ್ಗದಲ್ಲಿ ಸಿಇಟಿ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಯ ಜನಿವಾರ ಬಿಚ್ಚಿಸಿದ ಪ್ರಕರಣ ಸಂಬಂಧ 2ನೇ ಎಫ್ಐಆರ್ ದಾಖಲಾಗಿದೆ. ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಪರೀಕ್ಷಾ ಕೇಂದ್ರದ ಫ್ರಂಟ್ ಗೇಟ್ ಆಫೀಸರ್ ಮೇಲೆ ಎಫ್ಐಆರ್ ಜಡಿಯಲಾಗಿದೆ. ಬೀದರ್ನಲ್ಲಿ ಜನಿವಾರ ಧರಿಸಿದ ವಿದ್ಯಾರ್ಥಿಯನ್ನ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಿದ ಪ್ರಿನ್ಸಿಪಲ್ ಹಾಗೂ ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ. ಕಾಲೇಜು ಪ್ರಿನ್ಸಿಪಲ್ ಚಂದ್ರಶೇಖರ್ ಬಿರಾಧಾರ, ಸಿಬ್ಬಂದಿ ಸತೀಶ್ ಪವಾರ ಸಸ್ಪೆಂಡ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್.